ಏನು ಹುಡುಗಾಟಿಕೆ ಅಂತ ಮಾಡಿ ಏನು ಸರಿತಾ? ಮಕ್ಳು ಸಾಕೋದಂದ್ರೆ ಅಷ್ಟು ಸುಲಭನಾ? ಅದು ಒಂದು 8-9 ತಿಂಗಳಾದ್ರೂ ಹೆಂಗಾರ ಒಂಚೂರು ಇದು ಮಾಡ್ಬೋದು ಅಂತ. ಈಗ ಆ ಎಳೆ ಬಾಲೆ ತಗೊಂಡು ಹೊಕ್ಕಿಂಡು ನಾನು ಹೋಗ್ತೀನಿ ಅಲ್ಲಿಗೆ ಅಂತೀಯಲ್ಲ, ಏನಷ್ಟು ತಡ್ದೋಗಿದ್ದು ಏನು ನೋಡೋಣ ಹೇಳು. ಅವತ್ತೇ ಹೇಳಿದ್ದು ನಾನು, ಫಸ್ಟು ನಿನ್ನ ಜೀವ ನೋಡ್ಕ, ಈಗ ಬಾಲೆ ಆಗಿದೆ, ಬಾಲೆ ನೀನು ಇಬ್ಬರ ಬಗ್ಗೆ ಫಸ್ಟ್ ಒಂದು ಯೋಚನೆ ಮಾಡು, ಆಮೇಲೆ ಉಳಿದಿದ್ದು ಅಂತ ಹೇಳಿನಿ. ಮತ್ತು ನೀನೇ ಅದೇ ಮಾಡ್ತೀನಿ, ಹೋಗ್ತೀನಿ ಅಂತೀಯ. ಏನು ಮಾಡ್ತೀಯ? ಹೋಗಿ ಅಡ್ಕುತ್ಕೋತೀಯ ಅಲ್ಲೇ. ಈಗ ಸರಿ ಆಗ್ಬೇಕು ಅನ್ನಂಗಿದ್ರೆ ಇಲ್ಲಿದ್ದರೂ ಆತಾರೆ, ಅಲ್ಲಿದ್ದರೂ ಆತಾರೆ. ಆಗದೇ ಇಲ್ಲ, ಅವು ಹಣೆ ಬರನೇ ಹಿಂಗೆ ನಾಯಿ ಬಾಲ ಡೊಂಕೆ ಅನ್ನೋದಾದರೆ ಈ ಹೋದರೂ ಒಂದೇ ಬಿಟ್ಟರು ಒಂದೇ. ಕೊನೆ ಪಕ್ಷ ನಿನ್ನ ಒಂದು ಆರೋಗ್ಯನಾರು ನೋಡ್ಕೆ ಆ ಬಾಲೆ ಒಂದು ಸರಿಯಾಗಿ ಒಂದು 7-8 ತಿಂಗಳಾರು ಒಂಚೂರು ಗನಾಗ ಬೆಳೀಲಿ ಮರತಿ. ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳ. ಈಗ ನಿನ್ನ ಅಪ್ಪ ಅಲೆಸಿದ್ರಂತೂ ಎಷ್ಟು ಬೇಜಾರು ಮಾಡ್ಕಿತಾರೇನ. ಅವರು ಅವತ್ತೇ ಹೇಳ್ಯಾರೆ 8-9 ತಿಂಗಳಾಗದೆ ಇಲ್ಲಿಂದ ಕಳಿಸಲ್ಲ ಅಂತ. ನಿನ್ನ ಅತ್ತೆ ಮಾವನ ಹತ್ರನೂ ಹೇಳೇ ಬಂದಾರಂತೆ, ಗೊತ್ತಾನ? ಇಲ್ಲ ಅಮ್ಮ, ಆ ಥರ ಏನು ಆಗಲ್ಲ, ನಾನು ಜಾಗ್ರತೆ ಮಾಡ್ತೀನಿ. ಗುಂಡ ಇರ್ತಾನಲ್ಲ ಅಲ್ಲಿ, ಅದು ಅಲ್ಲದೆ ನೀನು ಹಂಗೆ ಸ್ವಲ್ಪ ದಿವಸ ಇರ್ತೀಯಲ್ಲ, ತೀರಾ ಅನಿವಾರ್ಯ ಕೆಲಸ ಜಾಸ್ತಿ ಅಂದಾಗ ನಾನು ಹಿಂಗೆ ಫೋನ್ ಮಾಡ್ತೀನಿ, ಬರ್ಬೋದು. ಬಂದು ಕರ್ಕೊಬರಕ್ಕೆ ಹೇಳ್ತೀನಿ ನಾನೇ. ನೀ ಬೇಕಾದ್ದು ಹೇಳು, ನಾನು ಕಳಿಸಲ್ಲ. ಅದೇನಾರಾಗಲಿ, ಇಳಿ ಹೋಗೋದೆಲ್ಲ ಹೋಗೇ ಬಿಡಲಿ. ಎಂತಕ್ಕೆ ನಿಂಗೆ ಇದ್ದಕ್ಕಿದ್ದಂತೆ ಈಗ ಈ ಥರ ಹೇಳೋಕ್ಕೆ ಶುರು ಮಾಡಿದ್ದೆ ಅಂತಕ್ಕೆ ನೋಡೋಣ. ಮೊದಲನೇ ಯಾರ್ದು ಫೋನ್ ಬಂದಿತ್ತಲ್ಲ, ಯಾರದ್ದು? ಆಮೇಲಿಂದ ಶುರು ಮಾಡಿಯೇ ನೀನು ನಾ ಹೋಗ್ತೀನಿ ಅಂತ ಹೇಳೋಕ್ಕೆ. ಯಾರದ್ದು ಹೇಳು, ಫೋನ್ ಬಂದಿದ್ದು ಯಾರದ್ದು ಹೇಳು. ಫೋನ್ ಯಾರದ್ದಿಲ್ಲ ಅಮ್ಮ, ಹಂಗೆ ಯಾರೋ ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡಿದಷ್ಟೇ. ನಾನೇ ಅಂದ್ಕೊಂಡಿದ್ದು. ಈಗ ನೋಡಿಲ್ಲಿ ಒಂದು ಕೆಲಸ ಇಲ್ಲ, ಬಗ್ಸಿ ಇಲ್ಲ, ಸುಮ್ಮನೆ ಬೆಳಗಿನ ಸಾಯಂಕಾಲ ತನಕ ಮಲ್ಕೊಂಡೇ ಇರೋದು. ಹಿಂಗೆ ಇದ್ದರೆ ನನಗೇನು ಹುಚ್ಚಿಡಿದೇನೋ ಅನ್ನಂಗೆ ಆಗ್ತದೆ. ಅವನು ಬರೀ ಮಲಗೇ ಇರ್ತಾನೆ. ಸುಮ್ಮನೆ ಕೂತ್ಕ, ನಂಗೆ ಹಂಗೆ ಗೊತ್ತಾಗ್ತದೆ ಯಾವಾಗ ನೀನು ಏನು ಹೇಳ್ತೀಯ ಅಂತ. ನಿನ್ನ ಅಮ್ಮ ನಾನು. ಏನು ಇಷ್ಟು ದಿವಸ ಇಲ್ದಿದ್ದೆ ನಿಂಗೆ ಇದ್ದಕ್ಕಿದ್ದಂತೆ ಒಂದು ಮಧ್ಯಾಹ್ನದೊಳಗೆ ಬೇಜಾರಾಗಕ್ಕೆ ಶುರು ಆಗಿಬಿಡ್ತಾ? ಯಾವ ಥರ ಪುರ್ಸೊತ್ತು ಇರ್ತದೆ ಮರತಿ? ಅದೇ ಎಂತಕ್ಕೆ ಸುಮ್ಮನೆ ಮಲಗಿರ್ತೀಯ? ಬಾಲೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಬಾಲಿ ಮಲಗೇ ಇರ್ತಾನಂತೆ, ಒಳ್ತಾನೆ. ಎಲ್ಲ ತಾಯ್ದಿಕ್ಳು ಮಕ್ಕಳು ನಿದ್ರೆ ಮಾಡಲಿ, ನಮಗೆ ಬೇರೆ ಕೆಲಸ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂತ ಏನು ಹಾರೈಸ್ತಾರೆ. ದೇವತೆಯಿಂದ ಅವನ ಪಾಪ ಯಾವ ಥರದ ಕಾಟನೇ ಇಲ್ಲ ಅವಂದು. ಈಗ ನಿದ್ರೆ ಮಾಡ್ತಾನೆ ಇರ್ತಾನೆ. ಮಕ್ಕಳು ಮತ್ತೆ ಅಂತ ತೋಟಕ್ಕೆ ಹೋಗ್ಬೇಕಾ, ಔಷಧಿ ಹೊಡಿಬೇಕಾ, ಕೊನೆ ತೆಗಿಬೇಕಾ? ನಿದ್ರೆ ಮಾಡಿದೆ. ದೇವರಿಷ್ಟೇ ಗೋಳು ಕೊಟ್ಟಿರ್ಬೋದು, ಏನೇ ಮಾಡ್ಬೋದು. ಬಂಗಾರದಂಗಿದ್ದ ಮಗನ ಕೊಟ್ಟಾನೆ. ಅವನನ್ನು ಫಸ್ಟ್ ಗನಾಗಿ ಸಾಕ್ಯ. ಮನೆ ಸಂಸಾರ ಕಡೆಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಮಕ್ಕಳನ್ನ ಫಸ್ಟು ಸರಿ ಸಾಕಿಬೇಕು. ಎಲ್ಲ ಸರಿ ಹಂಗಾರೆ ಗನಾಗ ಒಂದೆರಡು ದಿನ ಕಾಲ ಕಳಿಯೋಣ ಅನ್ನಷ್ಟೊತ್ತಿಗೆ ಹಿಂಗಿದ್ದೊಂದು ಏನಾರ ತಂದು ಶುರು ಮಾಡಿಬಿಡ್ತೀವಿ ಮಾರತಿ. ನೀನು ಮನಸ್ಸಿಗೆ ಒಂಥರ ಕಿರಿಕಿರಿ ಮಾಡ್ಕಿತೀಯ, ಉಳಿದರಿಗೂ ಕಿರಿಕಿರಿ ಮಾಡಿ ಹಾಕ್ತೀಯ. ಹೇಳಿದ್ರೆ ಕಡೆಗೆ ಸಿಟ್ಟು ಮಾಡ್ಕಿತೀಯ. ಹೇಳಿದೆ ಮತ್ತೆ ಎಂತ ಮಾಡಲಿ ನೋಡೋಣ ನಾನು ಹೇಳ. ಅಲ್ಲ, ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀಯ ಅಂತಲೇ ನಂಗೆ ಗೊತ್ತಾಗಲ್ಲಪ್ಪ. ಈಗ ಒಂದು 15 ದಿವಸ ತಿಂಗಳು ಹೀಗೆಲ್ಲ ಆದರೂ ಬಾಣ್ತಿಗೆ ಏನೂ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ. ಈಗೆಲ್ಲ ಯಾರು 3-4 ತಿಂಗಳು ಬಾಣಂತನ ಮಾಡ್ಕೊಳಲ್ಲ ಅಮ್ಮ. 1 ತಿಂಗಳು ಕೂಡ ಸರಿ ಮಾಡ್ಕೊಳಲ್ಲ, ಗೊತ್ತಾನ? ನಾನು ಹೇಳ್ತಿದ್ದೀನಿ ಈಗ 3 ಮುಗಿಯೋರೊಳಗೆ ಹೋಗ್ತೀನಿ ಅಂತ. ನಾನು ಈಗಲೇ ಹೋಗ್ತೀನಿ ಅನ್ನ. ಸುಮ್ಮನಿರು. ಈಗಲೇ ಹೋಗ್ತೀನಿ ಅನ್ನೋ ಎಷ್ಟಿಸದೆ 3 ಎಷ್ಟಿಸದೆ ಬೇಕತ್ತಲ್ಲ. ಅಷ್ಟೊತ್ತಿನೊಳಗೆ ಹೋಗ್ಬೇಕು ಅಂದರೆ ಅಲ್ಲ, ಬಾಲೆ ಒಂದು ಕೆಮ್ಮಿಚ್ಚಿತ್ಲ, ಎಂತ ಒಂದು ಬಟ್ಟೆ ಬರೀ ತಂದ್ಕೊಂಡ್ಲ. ದೊಡ್ಡ ಶಾಸ್ತ್ರ ಒಂದು ದೊಡ್ಡಕ್ಕೆ ಮಾಡಬೇಕು ಅಂತ ಇದ್ದಾರೆ, ಅದನ್ನು ಮಾಡಲ. ಗುಡ್ಗುಡ್ನ ನಾನು ಹೋಗ್ತೀನಿ ಅಂತೇಳಿ ಅದಕ್ಕೆ ಕೂತಿಯಲ್ಲ, ಇದಕ್ಕೆ ಅಂತ ಹೇಳಿ ನಾನು. ಈಗ ಅದೆಲ್ಲ ಬೇಡ ಅಂತ ನಾನು ಎಲ್ಲಿ ಹೇಳಿದೆ ಅಮ್ಮ? ತೊಟ್ಲು ಶಾಸ್ತ್ರ ಮಾಡಬೇಕಪ್ಪ, ಜೋರಾಗಿ ಮಾಡಬೇಕು. ನಾನೆಲ್ಲಿಲ್ಲ ಅಂದೆ. ಆಗ ನಾನು ಅಲ್ಲಿರ್ತೀನಲ್ಲ, ಅಲ್ಲಿಂದ ಬರ್ತೀನಿ ಹಾಲಿಗೆ, ನೀವೆಲ್ಲ ಈ ಕಡೆಯಿಂದ ಬನ್ನಿ. ಆಗ್ತದೆ ತೊಟ್ಲು ಶಾಸ್ತ್ರ ಹೆಂಗೋ ಮಾಡಾಗಿದೆ. ಅವತ್ತೊಂದು ಸಾಧಾರಣಕ್ಕೆ ಏನು ಮಾಡ್ರೆ ಸಹ್ಯ.
ಅಲ್ಲ ಸರಿತಾ, ನೀ ತಿಳುವಳಿಕೆ ಇದ್ದು ಮಾತಾಡ್ತೀಯೋ ಇಲ್ಲದೆ ಮಾತಾಡ್ತೀಯ? ಎಂತ ಬಾಲೆ ತೊಟ್ಲು ಕರ್ಕೊಂಡು ಹೋದ್ಮೇಲೆ ತೊಟ್ಲು ಶಾಸ್ತ್ರ ಮಾಡ್ತಾರನೆ. ಅಲ್ಲೇನಾರು ನಿನ್ನ ಗಂಡನ ಮನೆ ನೀ ಆ ಕಡೆಯಿಂದ ಬಂದೆ ಅಂದರೆ ಖರ್ಚು ಪೂರ್ತಿ ನಮ್ಮದೇ ಅಂತ ಹೇಳ್ಕಿತಾರೆ ಅವರು. ಇಲ್ಲಿ ನಿನ್ನ ಅಪ್ಪಾಜಿ ಗೋಳಾಟ ಮಾಡ್ತಿರೋದೆ ಅಂತಕ್ಕೆ ನೋಡೋಣ ಹೇಳ. ಅದು ಅಲ್ಲದೆ ಅಲ್ಲಿಗೆ ಹೋದರೆ ಏನಾರು ಸುಖ ಅದೆಯಾ? ನಿನ್ನ ಅತ್ತೆ ಹುಟ್ಟು ಸೋಂಬೇರಿ, ಫಸ್ಟ್ ಕೆಲಸ ಎಲ್ಲ ಕೈ ಬಿಟ್ಕೊಂಡು ಮೇಲೆ ಹೊತ್ತು ಕುತ್ಕೋತದೆ. ಹೀಗೆ 1-2 ತಿಂಗಳು ಮಾಡೋಕ್ಕೆ ಏನು ಎಷ್ಟು ಗೋಳಾಗ್ಯದ? ಏನಾಗಲ್ಲ ಬಿಡಮ್ಮ, ನಾ ಯಾವತ್ತಿದ್ರೂ ಹೋದ್ರೆ ಇದೇ ಥರ ಆಗೋದು ಹೌದಲ್ಲ. ಈಗ ಹಂಗಾರೆ ಒಂದು ಕೆಲಸನ ಹೋಗೋದೇ ಬೇಡ, ಇಲ್ಲೇ ಇರಲಾ ಆತದ? ನಿಂಗೆ ಮನಸ್ಸು ಒಪ್ತದ ಅದಕ್ಕೆ? ಹೋಗೋದೇ ಹೌದಂತ ಆದಮೇಲೆ ಮತ್ತೆ ಅವತ್ತು 4 ದಿವಸ ಬಿಟ್ಟು ಹೋಗೋದೇನೋ ಈಗ ಹೋಗೋದೇನೋ? 4 ದಿವಸ ಬಿಟ್ಟು ಹೋಗೋದೇನೋ ಈಗ ಹೋಗೋದೇನೋ ಅಂತ ಕೇಳ್ತೀಯಲ್ಲ ಸರಿತಾ, ನಿನ್ನ ತಲೆಯಲ್ಲಿ ಏನದೆಯೇ? 4 ದಿವಸ ಅಲ್ಲ, 4 ತಿಂಗಳು ಬಿಟ್ಟು ಹೋದ್ರೆ ಬಾಲಂಚು ದೊಡ್ಡ ಆಗಿರ್ತದೆ, ಹಂಗೆ ಸಾಕೋದಷ್ಟೇನು ಗೋಳ ಆಗಲ್ಲ. ಈಗ ನೀನು ಈ ಬಾಲೆ ಕರ್ಕೊಂಡು ಹೋಗ್ಕೊಂಡು ಇಲ್ಲಿಗೆ ಇನ್ನೂ ಹೊಂದ್ಕಿಂಡ್ಲಾಗ, ಈಗ ಅಲ್ಲಿ ಹೊಂದ್ಕಿಬೇಕಾರೆ ಏನು ಸ್ವಲ್ಪ ದಿವ್ಸ ಬೇಕಾ? ಈಗ ಅದೆಲ್ಲ ಪಾರ್ಪತಿ ಬೇಡ. ನೀ ಮಧ್ಯಾಹ್ನ ಯಾರ ಹತ್ರ ಫೋನಲ್ಲಿ ಮಾತಾಡಿದೆ, ಅವ್ರು ಏನು ಹೇಳಿದ್ರು ಅದನ್ನು ಹೇಳ ಮಗನೇ. ಪೂರ್ತಿ ಹಿಂಗೆ ಗುಟ್ಟು ಮಾಡ್ತೀನಿ ಅಂತ ಕುತ್ಕೋಬೇಡ. ನಾನೇನು ಬೇರೆ ಹೇಳೋಣ ಹೇಳ. ನನ್ನ ಹತ್ರ ಹೇಳೋಕ್ಕಾಗದೆ ಹಿಂಗೆ ಮಾಡಿದ್ರೆ ನೀನು ಏನು ಹೇಳಿದ್ರೆ ಹೇಳ. ಏನೋ ಹೇಳಿರಿ, ಯಾರು ನಿನ್ನ ಮಾವ ಫೋನ್ ಮಾಡಿದ್ದ? ಯಾವ ಜಾತಿ ಮನುಷ್ಯ ಇರ್ಬೋದು, ತನ್ನ ಮಗನ್ನ ಹೆಂಗೆ ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು ತಾನೋ ಅಂತ ಗೊತ್ತಾಗಲ್ಲ, ಬೇರೆಯವ್ರ ಮನೆಗೆ ಬಂದು ಇದು ಮಾಡ್ತಾರೆ. ಓ, ನಂಗೆ ಈಗ ಗೊತ್ತಾಯ್ತು. ನೀನು ಅಲ್ಲಿಗೆ ಬಾ ಅಂತ ಕರೆದಿದ್ದು ಅವರೇ ಇರ್ಬೇಕಲ್ಲ. ತನ್ನ ಕೈಯಲ್ಲಿ ಏನು ಕೆಸಿನ ಗಂಡು ಹರಿಯಲ್ಲ, ಯಾರನ್ನಾರು ಗುರಿ ಕೊಟ್ಕೊಂಡು ನೋಡೋಕೆ ಶುರು ಮಾಡ್ತಾನೆ ಕಡಿಕೆ. ಸುಮ್ಮನಿರು, ಆ ಮನುಷ್ಯನಾರು ಸ್ವಲ್ಪ ಅಡ್ಡಿಲ್ಲ ಅಂತ ಮಾಡಿದ್ದೆ. ಅಮ್ಮ, ನಾ ಸುಮ್ಮನಿದ್ದೀನಿ ಅಂತ ನೀನು ಮಾತಾಡೇ ಆಡ್ತೀಯ ಮಾರತ್ತೆ. ಮಾವನ ಸುದ್ದಿ ಎಲ್ಲ ಹಾಗೆಲ್ಲ ಹೇಳಬೇಡ ನೀನು. ಅವ್ರಿಗೆ ಗೊತ್ತೇ ಇಲ್ಲ ನಾನು ಹೋಗ್ತಿದ್ದೀನಿ ಅಂತ. ಹಂಗಾರೆ ಮತ್ತೆ ಎಂತಕ್ಕೆ ಮಗನೇ? ಹೇಳು, ನನ್ನ ಹತ್ರ ಹೇಳು ಅಂತೀನಿ. ಅಯ್ಯೋ ಅಮ್ಮ ಮಾರತಿ, ಹೇಳೋ ತನಕ ನೀ ಬಿಡೋದೇ ಇಲ್ಲೇನು. ಜಿಗ್ನೆ ಹಿಡ್ದಂಗೆ ಹಿಡಿತೀಯ ಮಾರತಿ. ಯಾಕೆ ಹಿಂಗಾದೇನು? ನಾನು ಹೋಗೋದ ಮುಂದಕ್ಕೆ ಹೇಳು. ಮತ್ತೆ ಎಂತಕ್ಕೆ ನಿಲ್ಸೋದೊಂದೇ ಅಂತಕ್ಕೆ ಮಾರತ್ತೆ? ಹೋಗೋದು ಅಂತ ತೀರ್ಮಾನ ತಗೊಂಡಿದ್ದೆ ಎಂತಕ್ಕೆ ಅಂದರೆ, ಅಲ್ಲಿ ಪರಿಸ್ಥಿತಿ ಪೂರ್ತಿ ಹದಗೆಟ್ಟು ಹೋಗ್ಯದಂತೆ ಕಣಮ್ಮ. ಇವರಂತೂ ದಿನೀಡಿ ಕುಡ್ಕೊಂಡೇ ಇರೋದಂತೆ. ಈಗ ಅದನ್ನೆಲ್ಲ ಹೆಂಗೆ ಸಂಭಾಳ್ಕಿತೀನಿ ಅಂತ ನಂಗೆ ಅದೇ ತಲೆ ಬಿಸಿ ಆತ ಅದೇ. ಅದರ ಮಧ್ಯೆ ನೀನು ಹೋಗಬೇಡ ಅಂತ ಹೇಳ್ತೀಯ. ಯೋಚನೆ ಮಾಡ, ಈ ಹಿಂಗೆ ನಾನು ಇಲ್ಲಿ ಕೂತ್ಕೊಂಡು ನನ್ನ ಬಾಣಂತನ ಅಂತೇಳಿ ನಾನೇ ಇದ್ದರೆ ಅಲ್ಲಿ ಸಂಸಾರ ಪೂರ್ತಿ ಹೋಗ್ತದಲ್ಲ. ಆ ಮಗಗೇನು ಉಳಿತದೆ ಹೇಳು ಕಡಿಕೆ? ಈ ಥರ ಮಾಡಿದ್ರೆ ಯಾರು ನಿಂಗೆ ಹೇಳಿದ್ಯಾರ? ಹಿಂಗೆ ಅಂತ ಹೇಳಿದ್ಯಾರ? ಅದೇ ಸರಸ್ವತಿ ಕಣಮ್ಮ, ನಮ್ಮ ಪಕ್ಕದ ಮನೆಯಲ್ಲೇ ಇಲ್ಲ ಅನ್ನಲ್ಲ, ಅವಳೇ ಫೋನ್ ಮಾಡಿದ್ಲು. ಬರೋದೇ ಬರ್ತೀರಂತೆ, ಒಂಚೂರು ಬೇಗ ಬಂದು ಇಲ್ಲಿ ಸರಿ ಮಾಡ್ಕೊಳ್ಳಿ, ಇಲ್ಲ ಬರೋದಿಲ್ಲ ಅನ್ನಂಗಿದ್ರೆ ಹಂಗೆ ತೀರ್ಮಾನ ಮಾಡಿದ್ರೆ ಹಾಗೆ ಇರಿ ಅಂತ ಹೇಳಿದ್ಲು ಅವಳು. ಯಾರು ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿ ಇದು ಮಾಡಿ ಮೋಸ ಮಾಡಿ ಹಾಕಿತ್ತಲ್ಲ ಅದರ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಿದ್ದೀಯ ನೀನು? ಇಲ್ಲ ಅಮ್ಮ, ಅವ್ರು ಹಂಗಿದ್ದಾರಲ್ಲ. ಏನೋ ಆ ಥರ ಎಲ್ಲರೂ ಮೋಸ ಹೋಗಂಗೆ ಅವರು ಮೋಸ ಹೋಗಿದ್ದಷ್ಟೇ. ಅವರಿಗೂ ಮೋಸನೇ ಆಗ್ಯದೆ. ಅದು ಎಂತ ಬೇಕಾದ್ರೆ ಹಾಕಿನ್ಲಿ, ನಾನು ಕೇಳಿ ವಿಚಾರಿಸ್ತೀನಿ. ನೀನು ಮಾತ್ರ ಹೋಗೋದು ಬೇಡ. ಬಾಲೆ ಕಿಮಿಸ್ ಆಗತ್ತೆ ಚಿತ್ಲೆ. ಇನ್ನವ ಯಾರು ನೋಡಿದಾರೆ ಏನಂದಾರ? ಊರಿಂದ ಅವರಿಗೆ ಅವತ್ತ ಏನೊಂದು ಮಾಡ್ಕೆ ಬರೋಕ್ಕಾಗಲ್ಲ ಮೊಮ್ಮಗ ಅಂತ ಹಾಗೆ ಅಂತ ತಿಳ್ಕೊಳಲ್ಲ. ಸುಮ್ಮನಿರಿ ಇನ್ನೊಂದು ಸ್ವಲ್ಪ ದಿನ. ಏನು ಅನ್ನೋದು ಇಲ್ಲ ಅಮ್ಮ, ನಿನ್ನ ದಮ್ಮಯ್ಯ ಅಂತೀನಿ. ಇದನ್ನು ಮತ್ತೆ ವಾದ ಮಾಡಬೇಡ. ನಾ ಹೋಗ್ತೀನಿ, ಇನ್ನೊಂದು ವಾರ ಬಿಟ್ಟು ನಾನು ಹೋಗ್ತೀನಿ. ನೀನು ನನ್ನ ಜೊತೆ ಬಂದು ಒಂದು 15 ದಿವಸ ಇರು ಸಾಕು. ಆಮೇಲೆ ನಾನು ಮ್ಯಾನೇಜ್ ಮಾಡ್ಕೊತೀನಿ. ಹೆಂಗೋ ಗುಂಡ ಇರ್ತಾನಲ್ಲ, ನಾ ಬೇರೆ ಕೆಲಸ ಮಾಡೋಕ್ಕೇ ಹೋಗಲ್ಲ. ನೋಡ್ಬೇಕಾರೆ ಬಾಲೆಗನಾಗ ಸಾಕಿ ನಿಂಗೆ ತೋರಿಸಿದ್ರು ಸಯ್ಯಲ್ಲ. ಅಲ್ಲ ಸರಿತಾ, ನೀ ಮಾತಾಡೋದು ನೋಡಿದ್ರೆ ಬಾಲೆ ಏನು ಸಾಕಿ ನಂಗೆ ಕೊಡೋದಂದ್ರೆ ಎಂತ ನೋಡೋಣ ಹೇಳು? ನಿಂಗೆ ಬೇಕೇ ಅವೆಲ್ಲ? ನಿನ್ನ ಜೀವ ನೋಡ್ಕೋಬೇಕು, ಬಾಲೆ ನೋಡ್ಕೋಬೇಕು. ಸಾಧಾರಣ ಒಂದು ದೊಡ್ಡ ಆಗೋ ತನಕ ಹಾಗೆ ಹೋಗ್ಯಾರ ನಿಂಗೆ ಏನು ಮಾಡೋಕ್ಕಾಗ್ತದೆ ನೋಡೋಣ ಹೇಳ?
ನೀನು ಕೂತ್ಕೋತೀಯ ಬಾರಲ್ಲಿ ಕುಡಿತಾ? ಹಂಗಲ್ಲ ಅಮ್ಮ, ನಾನು ಇರೋಷ್ಟೊತ್ತಿಗಾರು ಇವರು ಸ್ವಲ್ಪ ಹೆದರ್ತಾರೆ, ಸ್ವಲ್ಪ ಅಂಜಿಕೆಲಿರ್ತಾರೆ. ಮಾರತಿ ಹೆದರಿದ್ದು ನಾನು ಕಾಣದೇ ಇದ್ದಿದ್ದು. ಹಿಂದ್ಗಡೆಯಿಂದ ಮಾಡ್ತಾರೆ, ಇನ್ಮೇಲೆ ಎದುರ ಮಾಡ್ತಾರೆ ಅಷ್ಟೇಯ, ಮತ್ತು ಏನೇ ವ್ಯತ್ಯಾಸಿಲ್ಲ. ಎಂಥದಾರಾಗಲಿ ಅಮ್ಮ, ಏನಾಗ್ತದೆ ಹೋಗ್ತದೆ ಅಂತ ನಂಗೆ ಎದುರ ಗೊತ್ತಾಗ್ತದ. ಇಲ್ಲಿದ್ದರೆ ನೋಡು ಅದೇ ಯೋಚನೆ, ನೀ ನಂಬಲ್ಲ. ನಂಗೆ ಬಾಲೆ ಕರ್ಕೊಂಡು ನಿಂತಾರೆ ಹಾಲ್ಗೀಲ್ ಕೊಡೋಷ್ಟೊತ್ತಿಗೂ ಈಗ ಏನಾರು ಈ ಥರದ ಯೋಚನೆ ಬಂತು ಅಂದರೆ ನನಗೆ ಮತ್ತೆ ನಿದ್ರೆನೇ ಬರಲ್ಲ ಗೊತ್ತಾ. ಅದಕ್ಕೆ ಅಮ್ಮ ಈ ಹೆಂಗೆ ಇಷ್ಟೇ ಆಗಿದೆ, ನಾನು ಸ್ವಲ್ಪ ಗೋಳ್ ಬಂದುಬಿಡ್ತೀನಿ ಅತ್ಲೆ. ಅಲ್ಲ, ನಾ ಇಷ್ಟೊತ್ತು ಹೇಳಿದ್ದು ನಿನ್ನ ತಲೆಗೆ ಹೋಗಲೇ ಇಲ್ಲ. ಹೋಗೇ ಬಿಡೋದು ಮನೆಗೆ ಅಂತ ತೀರ್ಮಾನ ಮಾಡೇ ಬಿಟ್ಟಿಯಾ? ಹ್ಞೂನಮ್ಮ, ಅದಕ್ಕೆ ನಿನ್ನ ಹತ್ರ ಹೇಳಿದ್ದು, ನೀ ಸಿಟ್ಟು ಮಾಡ್ಕೋಬೇಡ ಪ್ಲೀಸ್.